ಅದಕ್ಕೆ ಬಾಚಿರು ಏನು ಬೆಳಗ್ಗೆ ಬೆಳಗ್ಗೆನೆ ನಿಮ್ಮ ಅತ್ತಿಗೆನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಏನು ಮಾಡ್ತಿದ್ದೀರಾ? ನಿಮ್ಮ ಆನಿವರ್ಸರಿ ಪಾರ್ಟಿಗೆ ಉಟ್ಕೊಳ್ಳೋಣ ಅಂತ ಡಿಸೈನರ್ ಸ್ಯಾರೀಸ್ನ ಸರ್ಚ್ ಮಾಡ್ತಿದ್ದೆ. ನೋಡು ಇದು ಚೆನ್ನಾಗಿದೆಯಾ? ಯಾವ ಸೀರೆ ಉಟ್ಕೊಂಡ್ರು ನೀವು ಚೆನ್ನಾಗೇ ಕಾಣಿಸ್ತೀರ ಅದಕ್ಕೆ. ಆದರೆ ಸದ್ಯಕ್ಕೆ ಇವತ್ತಿನ ಪಾರ್ಟಿಗೆ ನಾನು ತಂದಿರೋ ಈ ಸೀರೆ ಉಟ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನಿನ್ನ ದೀಪ ಆನಿವರ್ಸರಿ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಿರೋದು ನಿನಗೆ ಖುಷಿ ಅಂತಾಯ್ತು. ನೀವೆಲ್ಲ ಇನಿಷಿಯೇಟಿವ್ ತೊಗೊಂಡು ಮಾಡ್ತಿರೋದಕ್ಕೆ ಖುಷಿ ಆಗ್ತಿದೆ ಅದಕ್ಕೆ. ಅಂದರೆ ನಿನಗೆ ಖುಷಿ ಇಲ್ವಾ? ಖುಷಿ ಇದೆ ಅನ್ನೋದಕ್ಕಿಂತ ಇದೆಲ್ಲ ನಿಮ್ಮ ಡಿಸಿಷನ್ ಅಲ್ವಾ, ಹೇಗೆ ಬೇಡ ಅನ್ನಲಿ. ಈಗ ನಾನು ಬೇಡ ಅಂದರೆ ಅದಕ್ಕೂ ಒಪ್ಕೋತೀಯಾ? ಖಂಡಿತ ಅದಕ್ಕೆ. ನಾನು ಯಾವತ್ತಾದರೂ ಆಗಲ್ಲ ಅಂದಿದ್ದೀನಿ. ಗೊತ್ತು ಚಿರು, ಟೈಮ್ ಬಂದಾಗ ಏನು ಬೇಕು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಇರಿ ಸೀರೆ ನೋಡೋಣ. ವಾವ್ ಚಿರು, ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಪ್ರೆಟಿ. ಯಾರ್ ಚಾಯ್ಸ್? ಕೊಡೋವಾಗ ನಾನು ಕೊಟ್ಟೆ ಅಂತ ಹೇಳೋದು ಬೇಡ ಅಂತ ಹೇಳು. ನಾನೇ ತಂದಿದ್ದು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಿರು. ಇವತ್ತಿನ ಪಾರ್ಟಿಗೆ ಖಂಡಿತ ಈ ಸೀರೆನೇ ಉಟ್ಕೋತೀನಿ. ಸರಿ. ಏನ್ ಮಾಡ್ಬೇಕು ಅನ್ಸುತ್ತೆ? ಎಣ್ಣೆ ನೋಡಿದ್ರೆ ಕುಡಿಬೇಕು ಅನ್ಸುತ್ತೆ, ಹೆಣ್ಣನ್ ನೋಡಿದ್ರೆ ಮಾತಾಡ್ಸ್ಬೇಕು ಅನ್ಸುತ್ತೆ. ಯಾವ ತರದ ಹೆಣ್ಣನ್ನ? ಅಯ್ಯೋ, ಸುಕ್ಕು ಅಂತ ನೋಡಿದ್ರೆ ಮಾತಾಡ್ಸೋದಿರ್ಲಿ, ನೋಡಕ್ಕೂ. ಏನ್ರಿ ನೋಡಕ್ಕೂ ಅಂತ ಹೇಳ್ತಿದ್ದವರು ನನ್ನ ನೋಡ್ ಸುಮ್ನೆ ಆದ್ರಲ್ಲ, ಪೂರ್ತಿ ಹೇಳಿ. ಅಯ್ಯೋ, ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಸುಕ್ಕು. ಹೆಣ್ಣು ಅಂದ್ರೆ ನಿನ್ ಹಾಗೆ ಇರ್ಬೇಕು. ಏನ್ ಕಲರು, ಏನ್ ಸೌಂದರ್ಯ. ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೆ ಕಣೆ ನೀನು. ಇದನ್ನೇ ಪ್ರಭಾಕರ್ ಹತ್ರ ಹೇಳ್ತಿದ್ದೆ, ಅಷ್ಟೊಳಗೆ ನೀ ಬಂದ್ಬಿಟ್ಟೆ. ಇವ್ರ ಮುಂದೆ ನನ್ನ ಅಂದ ಚಂದ ಯಾಕ್ರಿ ಹೊಗಳ್ಬೇಕು ನೀವು? ಏ, ಅದಲ್ಲೇನೆ ತಪ್ಪು. ಪ್ರಭಾಕರ್ ನಮ್ಮನೆಯವರೇ ಅಲ್ವಾ? ಸರಿ, ನೀನೇ ನನ್ನ ಹುಡ್ಕೊಂಡ್ ಬಂದಿರೋದು? ಅರೇಂಜ್ಮೆಂಟ್ಸ್ ಎಲ್ಲ ಮಾಡಾಯ್ತಾ ಅಂತ ಸೌಂದರ್ಯ ಕೇಳಕ್ ಹೇಳಿದ್ಲು, ಅದಕ್ಕೆ ಬಂದೆ. ಎಲ್ಲ ರೆಡಿ ಆಗಿದೆ. ಕತ್ಲಾದ್ರೆ ನಶೆ ಏರ್ಸೋದೆ. ಏನಂದ್ರಿ? ಸುಕ್ಕು, ಪಾರ್ಟಿ ನಶೆ ಎಣ್ಣೆದಲ್ಲ. ಅದ್ ಬಸ್ತಲ್ಲಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಗೊತ್ತಲ್ವಾ? ಗೊತ್ತು 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 ಗೊತ್ತು. ಯಾಕೆ ಪ್ರಭಾಕರ್ ನಗ್ತಾ ಇದ್ದೀರಾ? ಅಲ್ಲ ಭಾಸ್ಕರ್ ಅವ್ರೆ, ಹೆಂಡತಿ ನೋಡಿದ್ರೆ ಎಷ್ಟು ಭಯ ಪಡ್ತೀರಲ್ಲ ನೀವು. ಭಯ ಅಲ್ಲ, ನಾಟಕ. ತಪ್ಪಿರೋ ಸುಕ್ಕು ಅಂತ ಹೆಂಡ್ತಿರ್ ಮುಂದೆ ನನ್ನಂತ ಅಮಾಯಕರಾದ ಗಂಡಿಂದ್ರು ನಾಟಕ ಮಾಡ್ಲೇಬೇಕು. ನೀವು ಅಮಾಯಕರ? ಯಾಕೆ ಪ್ರಭಾಕರ್, ಅಮಾಯಕ ಅಲ್ವಾ ನಾನು? ನಿಮ್ಮ ಹೆಂಡತಿ ಮುಂದೆ ನಾಟಕ ಮಾಡ್ದಂಗೆ ನನ್ನ ಹತ್ರ ಮಾಡಕ್ ಬರಬೇಡಿ. ದೀಪ, ಎಲ್ಲಿ ಹೊರಟೆ? ಅಕ್ಕ, ಅದು 500 ಯೂನಿಫಾರ್ಮ್ ಹೊಲ್ಕೊಟ್ಟಾಯ್ತಲ್ವಾ, ಅದಕ್ಕೆ ಕೈ ತುಂಬ ದುಡ್ಡು ಸಿಗತ್ತೆ, ಅದನ್ನೇ ಈಸ್ಕೊಂಡು ಬರಕ್ಕೆ ಹೋಗ್ತಿದ್ದೀನಿ. ಕೈ ತುಂಬಾ ದುಡ್ಡ? ಅವ್ರು ಚೆಕ್ ಕೊಡ್ತಿಲ್ವಾ, ಕ್ಯಾಶ್ ಕೊಡ್ತಿದಾರ? ಅಕ್ಕ, ಕ್ಯಾಶಾ ಚೆಕ್ ಅಂತ ನಾನು ಕೇಳಿಲ್ವಲ್ಲ. ಸರಿ, ಅವ್ರೇನಾದ್ರೂ ಕ್ಯಾಶ್ ಕೊಡೋಕಾದ್ರೆ ನೀನು ಈಸ್ಕೋಬೇಡ, ಚೆಕ್ ಈಸ್ಕೋ. ನಿನ್ನ ಅಕೌಂಟ್ಕೋ ಅಥವಾ ಚಿರು ಅಕೌಂಟ್ಕೋ ಹಾಕಿದ್ರಾಯ್ತು. ಸರಿ ಅಕ್ಕ. ಆಮೇಲೆ ಇವತ್ತು ಮನೇಲಿ ಆನಿವರ್ಸರಿ ಪಾರ್ಟಿ ಇದೆ, ಮರಿಬೇಡ. ಯಾವ ಪಾರ್ಟಿ ಅಕ್ಕ? ಜೀವನದಲ್ಲಿ ಮೊದಲನೇ ಸಲ ಇಷ್ಟೊಂದು ದುಡ್ಡು ಸಿಗ್ತಿದೆ ಅಲ್ವಾ, ಅದೇ ಖುಷಿ ಆಗ್ತಿದೆ. ಇದಕ್ಕಿಂತ ಜಾಸ್ತಿ ದುಡ್ಡನ್ನ ಆಗ್ಲೇ ನೀನು ಸಂಪಾದನೆ ಮಾಡ್ತಿದ್ಯಲ್ಲ. ನಾನಾ? ದಿಶಾಗಿ ನೀನು ತಗೊಳ್ತಿರೋ ಸಂಬಳ ಏನು ಕಮ್ಮಿನಾ? ಸುತ್ತಿ ಬಳಸಿ ನೀವು ದಿಸನ್ ಬಗ್ಗೆ ಮಾತಾಡೋ ಥರನೇ ಆಗೋಯ್ತು. ಆಫೀಸಲ್ಲೂ ಅಷ್ಟೆ, ಮನೇಲಿ ನಾನೇನಾದರೂ ಮಾಡಕ್ಕೆ ಹೋದ್ರೆ ಬೇಡ ಅಂತಾರೆ. ಆದಷ್ಟು ಬೇಗ ದಿಶಾಯಿಂದ ಮುಕ್ತಿ ಸಿಗ್ಬೇಕು ನನಗೆ. ಟೈಮ್ ಬಂದಾಗ ಅದು ಆಗತ್ತೆ ಬಿಡು. ಅಕ್ಕ, ನಂಗೆ ದೀಪ ಆಗಿ ಜೀವನ ಮಾಡೋಕ್ಕಿಷ್ಟ, ದಿಸ ಆಗಿರೋಕೆ ಇಷ್ಟ ಇಲ್ಲ. ನನಗೆ ಹಸ್ಬೆಂಡು ಮನೇಲಿ ಅಲ್ಪ ಸ್ವಲ್ಪನೂ ಅಯ್ಯೋ ಅನ್ನಲ್ಲ, ಆದರೆ ಆ ದಿಸನ್ಗೆ ಅವಳು ಏನು ಮಾಡಿದ್ರು ಸಹಿಸ್ಕೋತಾರೆ, ಅವಳು ನಮ್ಮ ಹತ್ರ ಬಿಟ್ಕೊಡಲ್ಲ. ಹಾಗಂತ ಚಿರುಗೆ ದಿಶಾ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತಪ್ಪು ತಿಳ್ಕೊಬೇಡ, ಅವ್ನು ಯಾವತ್ತಿದ್ರು ನಿನ್ನೋನೆ. ನಾನು ಹಾಗೆ ಅನ್ಕೊಂಡಿದ್ದೀನಿ, ನೋಡೋಣ. ರೂಪನ ಗುಣನ ಅನ್ನೋ ನಿರ್ಧಾರ ಆದಷ್ಟು ಬೇಗ ಆಗ್ಬಿಡ್ಬೇಕು. ಸರಿ ಅಕ್ಕ, ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ.
4 ದಿವಸ ಕುಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅದು ಬಿಟ್ಟು ಅವ್ರಾಗಲ್ಲ ಇವ್ರಾಗಲ್ಲ ಅಂತ ದ್ವೇಷ ಸಾರಿಸಿದ್ರೆ ಆಯುಸ್ಸು ಕಮ್ಮಿ ಆಗೋಗತ್ತಮ್ಮ. ಏನ್ ಚಿಕ್ಕ ಮಾವ, ಇದನ್ನ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ನಿನಗಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಅಲ್ಲ, ನೀನೇ ಖುದ್ದಾಗಿ ಚಿರು ಮತ್ತೆ ದೀಪ ಆನಿವರ್ಸರಿ ಅರೇಂಜ್ಮೆಂಟ್ ಮಾಡ್ತಿದ್ಯಾ, ನಿನಗೆ ಯಾಕೆ ಹೇಳಿ? ಹೌದಾ, ನಿಮಗ್ ಖುಷಿ ಆಯ್ತಾ? ಓಹ್, ಸಿಕ್ಕಾಪಟ್ಟೆ. ಹಾಗಾದ್ರೆ ಇನ್ನು ಏನೇನ್ ಅರೇಂಜ್ ಆಗ್ಬೇಕು ಎಲ್ಲದನ್ನು ಬೇಗ ಮಾಡಿ. ಆಯ್ತು. ಸೌಂದರ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇನ್ನು ಅರ್ಧ ಗಂಟೆಲಿ ಎಲ್ಲ ಅರೇಂಜ್ ಆಗುತ್ತೆ. ಭಾಸ್ಕರ್, ಬನ್ನಿ ಎಲ್ಲ ಚೆಕ್ ಮಾಡೋಣ. ಬನ್ನಿ 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 ಬನ್ನಿ. ಚಿಕ್ಕತ್ತೆ, ಇದೇನಿದು, ನೀವಿನ್ನೂ ಪಾರ್ಟಿಗೆ ರೆಡಿನೇ ಆಗಿಲ್ವಾ? ಅಯ್ಯೋ ಹೋಗಮ್ಮ, ಇವತ್ತೇ ನಿನ್ ಬರ್ತಡೇನಾ, ಖುಷಿಯಾಗಿ ರೆಡಿ ಆಗಕ್ಕೆ. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಡೇ, ನಮ್ ಚೀರುದು ವೆಡ್ಡಿಂಗ್ ಆನಿವರ್ಸರಿ. ನೀವು ರೆಡಿ ಆಗ್ಲೇಬೇಕು. ಅಲ್ಲಮ್ಮ ಸೌಂದರ್ಯ, ದೀಪನ್ ಕಂಡ್ರೇನೆ ಆಗದೆ ಇದ್ದೋಳು ಇವತ್ತೇನು ಅವಳ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಂದ್ರೆ ಆ ಸೋಡಾ ಬುಟ್ಟಿ ದೀಪನ ಈ ಮನೆ ಸೊಸೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಖಂಡಿತ ಇಲ್ಲ. ಲೆಕ್ಕಾಚಾರ ಇಲ್ಲದೆ ಸೌಂದರ್ಯ ಏನು ಮಾಡಲ್ಲ. ನಾನು ಹೋಗಿ ರೆಡಿ ಆಗ್ತೀನಿ, ನೀವು ಬೇಗ ರೆಡಿ ಆಗಿ. ಬೆಳಿಗ್ಗೆ ನೀನು ಆನಿವರ್ಸರಿ ವಿಚಾರ ಹೇಳ್ದಾಗ್ಲೇನೆ ಓ ಏನೋ ದೊಡ್ಡ ಪ್ಲಾನ್ ಮಾಡಿದೀಯಾ ಅನ್ಕೊಂಡೆ. ಏನದು? ಈಗಲೇ ಹೇಳಿದ್ರೆ ಸೀಕ್ರೆಟ್ ಎಲ್ಲ ರಿವೀಲ್ ಆಗ್ಬಿಡುತ್ತೆ. ಪಾರ್ಟಿಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಕಾಯ್ತಾ ಇದೆ.